ವಿಡಿಯೋ ನೋಡುತ್ತಿರುವ ನನ್ನೆಲ್ಲ ವೀಕ್ಷಕರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ಲಿಕ್ಕೆ ಹೋಗ್ತೀವಪ್ಪ ಅಂದರೆ ನಾವು ನೋಡಿ, ಮೊದಲನೇದಾಗಿ ಎಲ್ಲರಿಗೂ ಆರಾಧ್ಯ ಎಜುಕೇಷನ್ಗೆ ಸ್ವಾಗತ. ಇದು ಫಂಡಮೆಂಟಲ್ಸ್ ಆಫ್ ಎಂಟಮೊಲಜಿಯ ಕ್ಲಾಸ್ ಭಾಗ 2. ನೀವಿನ್ನು ಕ್ಲಾಸ್ 1 ನೋಡಿಲ್ಲಪ್ಪ ಅಂದರೆ ತಕ್ಷಣ 1 ನೋಡಿ. ಯಾಕಪ್ಪ ಅಂದರೆ ಆ ವಿಡಿಯೋ ಮತ್ತು ಈಗೇನು ಈ ವಿಡಿಯೋ ಕ್ಲಾಸ್ 2 ಆಗಿದೆ. ಎರಡು ವಿಡಿಯೋಗಳು ಒಂದಕ್ಕೊಂದು ರಿಲೇಟೆಡ್ ಆಗಿರ್ತವೆ. ಆ ಒಂದು ವಿಡಿಯೋದಲ್ಲಿ ಹಿಸ್ಟ್ರಿ ಮತ್ತು ಇನ್ಸೆಕ್ಟ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ಬಗ್ಗೆ ಒಂದು ಅಧ್ಯಯನ ಮಾಡಿದೆ ಅಂತ ಹೇಳ್ಬೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ನೋಡ್ಲಿಕ್ಕೆ ಹೋಗ್ತೀವಪ್ಪ ಅಂದರೆ ನಾವು ಇನ್ಸೆಕ್ಟ್ನ ಬಾಡಿ ವಾಲ್ ಅಂತಕ್ಕಂಥದ್ದು, ಇನ್ಸೆಕ್ಟ್ನ ಬಾಡಿ ವಾಲು ಯಾವ ರೀತಿ ಇರುತ್ತೆ ಮತ್ತು ಆ ಒಂದು ಬಾಡಿ ವಾಲು ಯಾವ ಒಂದು ಕಾಂಪೋನೆಂಟ್ಗಳಿಂದ ಮಾಡಲ್ಪಟ್ಟಿದೆ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಲಿಕ್ಕೆ ಹೋಗ್ತೀವಪ್ಪ ಅಂತ ಹೇಳ್ಬೋದು. ಮೊದಲೇದಾಗಿ ಇನ್ಸೆಕ್ಟ್ ಬಾಡಿ ವಾಲ್ ನೋಡಿ. ಇನ್ಸೆಕ್ಟ್ ಬಾಡಿ ವಾಲ್ ಆಲ್ಸೋ ಕಾಲ್ಡ್ ಆಸ್ ಇಂಟುಗ್ಮೆಂಟ್ ಎಕ್ಸೋಸ್ಕೆಲೆಟನ್. ಏನು ಇನ್ಸೆಕ್ಟ್ನ ಬಾಡಿ ವಾಲ್ಗೆ ಇಂಟುಗ್ಮೆಂಟ್ ಅಂತಾರೆ ಮತ್ತು ಎಕ್ಸೋಸ್ಕೆಲೆಟನ್ ಅಂತ ಕೂಡ ಕರೀತಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇಟ್ ಈಸ್ ಎಕ್ಟೋಡರ್ಮಲ್ ಇನ್ ನೇಚರ್. ಏನು ಇನ್ಸೆಕ್ಟ್ ಒಂದು ಬಾಡಿ ವಾಲ್ ಅಂತಕ್ಕಂಥದ್ದು ಎಕ್ಟೋಡರ್ಮಲ್ ಆಗಿರ್ತಕ್ಕಂಥದ್ದು. ಏನು ಎಕ್ಟೋಡರ್ಮಲ್ ಅಂದರೆ ಹೊರಗಡೆಯಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ಬೋದು, ಎಕ್ಟೋಡರ್ಮಲ್ ಇನ್ ನೇಚರ್. ಅದಾದಮೇಲೆ ದಿ ಬೇಸಿಕ್ ಫಂಕ್ಷನ್ ಆಫ್ ದಿ ಇನ್ಸೆಕ್ಟ್ ಬಾಡಿ ವಾಲ್ ನೋಡೋದಾದರೆ ಆಕ್ಟ್ ಆಸ್ ಎ ಎಕ್ಸೋಸ್ಕೆಲೆಟನ್ ಪ್ರೊವೈಡಿಂಗ್ ಸಪೋರ್ಟ್ ಟು ದಿ ಬಾಡಿ. ಏನು ಪ್ರೊವೈಡಿಂಗ್ ಸಪೋರ್ಟ್ ಕೊಡುತ್ತೆ ಬಾಡಿಗೆ ಒಂದು ಸಪೋರ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇಟ್ ಪ್ರೊವೈಡ್ ಪ್ರೊಟೆಕ್ಷನ್. ಇನ್ಸೆಕ್ಟ್ ಬಾಡಿ ವಾಲ್ಗೆ ಇನ್ಸೆಕ್ಟ್ಗೆ ಈ ಒಂದು ಬಾಡಿ ವಾಲ್ ಪ್ರೊಟೆಕ್ಷನ್ ಕೊಡುತ್ತೆ ಮತ್ತು ಟು ದಿ ಇನ್ಸೆಕ್ಟ್ ಫ್ರಮ್ ದಿ ಅದರ್ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್ ಫ್ಯಾಕ್ಟರ್ಸ್. ಏನು ಇನ್ಸೆಕ್ಟ್ನ ಒಂದು ಬಾಡಿ ವಾಲ್ಗೆ ಬಯೋಟಿಕ್ ಆಗಿ ಮತ್ತು ಎಬಯೋಟಿಕ್ ಆಗಿ ಇದೊಂದು ಏನು ಬಯೋಟಿಕ್ ಮತ್ತು ಎಬಯೋಟಿಕ್ ಒಂದು ಫೀಚರ್ಸ್ಗಳಿಂದ ಒಂದು ಇನ್ಸೆಕ್ಟ್ನ ಬಾಡಿ ವಾಲ್ಗೆ ಒಂದು ಸಪೋರ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಇನ್ಸೆಕ್ಟ್ಗೆ ಬಯೋಟಿಕ್ ಮತ್ತು ಎಬಯೋಟಿಕ್ ಅಂದರೆ ಏನಿಲ್ಲ ನೋಡಿ. ಎಬಯೋಟಿಕ್ ಅಂದರೆ ಇಲ್ಲಿ ನಮಗೆ ಒಂದು ರೇನ್ ಆಗಿರ್ಬೋದು, ಟೆಂಪ್ರೇಚರ್ ಆಗಿರ್ಬೋದು. ಜಲ್ದಿ ಇಲ್ಲಿ ಬಯೋಟಿಕ್ ಅಂದರೆ ಅದರ್ ಇನ್ಸೆಕ್ಟ್ಸ್ ಆಗಿರ್ಬೋದು, ವೀಡ್ಸ್ ಆಗಿರ್ಬೋದು, ಬೇರೆ ಬೇರೆ ಒಂದು ಫ್ಯಾಕ್ಟರ್ಸ್ಗಳಿಂದ ಒಂದು ಪ್ರೊಟೆಕ್ಷನ್ ಇರುತ್ತೆ ಇನ್ಸೆಕ್ಟ್ಗೆ. ಏನು ಯಾವುದು ಈ ನಮ್ಮ ಬಾಡಿ ವಾಲ್. ಅದಾದಮೇಲೆ ಎ ಪ್ಲೇಸ್ ಫಾರ್ ಅಟ್ಯಾಚ್ಮೆಂಟ್ ಫಾರ್ ಮಸಲ್ಸ್. ಏನು ಈ ಒಂದು ಇನ್ಸೆಕ್ಟ್ ಬಾಡಿ ವಾಲ್ ಅಂತಕ್ಕಂಥದ್ದು ಒಂದು ಪ್ಲೇಸ್ ಆಗಿದೆ. ಯಾವುದಕ್ಕಪ್ಪ ಅಂದರೆ ಮಸಲ್ಗಳ ಒಂದು ಅಟ್ಯಾಚ್ಮೆಂಟ್ಗೆ ಇದೊಂದು ಪ್ಲೇಸ್ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸರ್ವ್ ಆಸ್ ಎ ಸೆನ್ಸರಿ ಇನ್ಪುಟ್ಸ್. ಏನು ಸೆನ್ಸರಿ ಇನ್ಪುಟ್ ಆಗಿ ಕೂಡ ಒಂದು ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಯಾವ ಥರಪ್ಪ ಅಂದರೆ ಈಗ ನಮ್ಮ ಒಂದು ಚರ್ಮಕ್ಕೆ ಒಂದು ಮುಟ್ಟಿದಾಗ ಅಥವಾ ಬೇರೆಯವರು ಯಾರೇ ಬಂದು ನಮ್ಮ ಒಂದು ಚರ್ಮಕ್ಕೆ ಮುಟ್ಟಿದಾಗ ಸಡನ್ನಾಗಿ ನಮ್ಮ ಒಂದು ನರ್ವಸ್ ಸಿಸ್ಟಮ್ಗೆ ಒಂದು ಏನು ಮೆಸೇಜ್ ಹೋಗುತ್ತಲ್ವ, ಅದೇ ರೀತಿಯಾಗಿ ಈ ಇನ್ಸೆಕ್ಟ್ಗಳಿಗೆ ಕೂಡ ಈ ಒಂದು ಬಾಡಿ ವಾಲ್ ಸೆನ್ಸರಿ ಆರ್ಗನ್ ಆಗಿ ಒಂದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ಹೆಲ್ಪ್ ಟು ಮೇಂಟೈನ್ ವಾಟರ್ ಆ್ಯಂಡ್ ಅಯೋನಿಕ್ ಬ್ಯಾಲೆನ್ಸ್. ಏನು ವಾಟರ್ನ ಒಂದು ಅಬ್ಸರ್ವ್ ಮಾಡೋದಕ್ಕೆ ಒಂದು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ವಾಟರ್ನ ಒಂದು ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ವಾಟರ್ ಬ್ಯಾಲೆನ್ಸ್ ಆಗುತ್ತೆ. ಅದೇ ರೀತಿಯಾಗಿ ಅಯೋನಿಕ್ ಬ್ಯಾಲೆನ್ಸ್ ಆಗುತ್ತೆ ಬಾಡಿಲಿ ಅಂತ ಹೇಳ್ಬೋದು. ಅದಾದಮೇಲೆ ಇಟ್ ಹೆಲ್ಪ್ಸ್ ಟು ಪ್ರಿವೆಂಟ್ ಎಂಟ್ರಿ ಆಫ್ ಮೈಕ್ರೋಬ್ಸ್ ಆ್ಯಂಡ್ ಕೆಮಿಕಲ್ಸ್. ಏನು ಒಂದು ಇನ್ಸೆಕ್ಟ್ನ ಒಂದು ಬಾಡಿ ವಾಲ್ ಏನು ಕೆಲಸ ಮಾಡುತ್ತಪ್ಪ ಅಂದರೆ ಇನ್ಸೆಕ್ಟ್ಗಳ ಅಥವಾ ಒಂದು ಮೈಕ್ರೋಬ್ಗಳ ಅದೇ ರೀತಿಯಾಗಿ ಕೆಮಿಕಲ್ಸ್ಗಳ ನಮ್ಮ ಒಂದು ಏನು ಇನ್ಸೆಕ್ಟ್ನ ಬಾಡಿ ಒಳಗಡೆ ಹೋಗದೇ ಇರೋದಂಗೆ ತಡೆಗಟ್ಟುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇಂಪಾರ್ಟೆನ್ಸ್ ಟು ದಿ ಪ್ರೊಡಕ್ಷನ್ ಆಫ್ ಇನ್ಸೆಕ್ಟ್ ಕಲರ್ಸ್. ಏನು ಈ ಒಂದು ಇನ್ಸೆಕ್ಟ್ ಬಾಡಿ ವಾಲ್ ಅಂತಕ್ಕಂಥದ್ದು ಇನ್ಸೆಕ್ಟ್ನ ಒಂದು ಕಲರ್ಗೆ ಒಂದು ಅತಿಯಾದ ಮಹತ್ವವನ್ನು ನೀಡುತ್ತೆ ಅಂತ ಹೇಳ್ಬೋದು. ನೋಡಿ, ಸ್ಟ್ರಕ್ಚರ್ ಆಫ್ ಬಾಡಿ ವಾಲ್ ಯಾವ ಒಂದು ಕಂಪೋನೆಂಟ್ಗಳಿಂದ ಅಥವಾ ಯಾವ ಒಂದು ಅದರಲ್ಲಿ ಒಂದು ಮೇನ್ ರೀಸನ್ಸ್ಗಳಾಗಿವೆ ಅಂತ ಡಿವೈಡ್ ಆಗಿ ನೋಡಿದಾಗ ಇಟ್ಸ್ ಮಲ್ಟಿಲೇಯರ್ಡ್. ಏನು ಇದು ಒಂದು ಮಲ್ಟಿಲೇಯರ್ಡ್ ಅಂದರೆ ಮೋರ್ ದೆನ್ 2 ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸ್ಟ್ರಕ್ಚರ್ ವಿತ್ 3 ಮೇನ್ ಫಂಕ್ಷನಲ್ ರೀಸನ್ಸ್ ಸೈಡ್ಸ್ ಅಥವಾ ರೀಸನ್ಸ್ ಅಂತ ಹೇಳ್ಬೋದು. ಏನು ಅದರ ಒಂದು ಭಾಗಗಳು ಯಾವ ಡಿವೈಡ್ ಆಗಿದೆ ಅಂತ ನೋಡೋದಾದರೆ 3 ಭಾಗಗಳಾಗಿ ಡಿವೈಡ್ ಆಗಿದೆ ಅಂತ ಹೇಳ್ಬೋದು. ಮೊದಲನೇದಾಗಿ ಕ್ಯೂಟಿಕಲ್, ಅದೇ ರೀತಿಯಾಗಿ ಎಪಿಡರ್ಮಿಸು, ಅದೇ ರೀತಿಯಾಗಿ ಬೇಸ್ಮೆಂಟ್ ಲೇಯರ್ ಅಂತಕ್ಕಂಥದ್ದು, ಬೇಸ್ಮೆಂಟ್ ಮೆಂಬ್ರೇನ್ ಅಥವಾ ಬೇಸ್ಮೆಂಟ್ ಲೇಯರ್. ಈ ಕ್ಯೂಟಿಕಲ್ ಅಂತಕ್ಕಂಥದ್ದು ನಾನ್ ಲಿವಿಂಗ್ ಲೇಯರ್, ಇದು ಒಂದು ನಾನ್ ಲಿವಿಂಗ್ ಲೇಯರ್ ಆಗಿದೆ. ಅದೇ ರೀತಿಯಾಗಿ ಎಪಿಡರ್ಮಿಸ್ ಅಂತಕ್ಕಂಥದ್ದು ಲಿವಿಂಗ್ ಸಿಂಗಲ್ ಲೇಯರ್ಡ್ ಎಪಿಥೀಲಿಯಂ. ಏನು ಇದು ಏನಾಗಿದೆ ಸಿಂಗಲ್ ಲೇಯರ್ ಆಗಿದೆ. ಅದೇ ರೀತಿಯಾಗಿ ಎಪಿಥೀಲಿಯಂ ಆಗಿದೆ ಕೂಡ ಅಂತ ಹೇಳ್ಬೋದು. ಬೇಸ್ಮೆಂಟ್ ಮೆಂಬ್ರೇನ್ ನೋಡೋದಾದರೆ ನಾನ್ ಲಿವಿಂಗ್. ಇಲ್ಲಿ ನೋಡೋದಾದರೆ ನೋಡಿ, ಇವೆರಡೂ ಕೂಡ ಏನು ಕ್ಯೂಟಿಕಲ್ ಮತ್ತು ಬೇಸ್ಮೆಂಟ್ ಲೇಯರ್ಗಳು ನಾನ್ ಲಿವಿಂಗ್ ಆಗಿದೆ. ಈ ಎಪಿಡರ್ಮಿಸ್ ಅಂತಕ್ಕಂಥದ್ದು ಒಂದೇ ಏನು ಇಲ್ಲಿ ಒಂದು ಏನಂತ ಹೇಳ್ಬೋದು ಲಿವಿಂಗ್ ಲೇಯರ್ ಆಗಿದೆ ಅಂತ ಹೇಳ್ಬೋದು. ನೋಡಿ, ಮೊದಲನೇದಾಗಿ ಈಗ ಕ್ಯೂಟಿಕಲ್ನ ಬಗ್ಗೆ ಒಂದು ಚರ್ಚೆ ಮಾಡುವ. ಕ್ಯೂಟಿಕಲ್ ಕವರ್ಸ್ ದಿ ಎಂಟೈರ್ ಔಟ್ಸೈಡ್ ದಿ ಬಾಡಿ. ಏನು ಕ್ಯೂಟಿಕಲ್ ಏನು ಮಾಡುತ್ತೆ ಎಂಟೈರ್ ಔಟ್ಸೈಡ್ ಬಾಡಿ ಅಂತಕ್ಕಂಥದ್ದನ್ನ ಒಂದು ಕವರ್ ಮಾಡುತ್ತೆ. ಎಂಟೈರ್ ಔಟ್ಸೈಡ್ ಬಾಡಿ ಕ್ಯೂಟಿಕಲ್ಲೇ ಕವರ್ ಮಾಡುತ್ತೆ ಆಫ್ ದಿ ಇನ್ಸೆಕ್ಟ್ ಆಸ್ ವೆಲ್ ಆಸ್
ಲೈನಿಂಗ್ ಫಾರ್ ಫೋರ್ಗಟ್ ಏನು ಫೋರ್ಗಟ್ಗೆ ಒಂದು ಲೈನಿಂಗ್ ಆಗಿ ಒಂದು ಕಾರ್ಯನಿರ್ವಹಿಸುತ್ತೆ. ಅದೇ ರೀತಿಯಾಗಿ ಹೈಂಡ್ಗಟ್ ಅಂಡ್ ಟ್ರಾಕಿಯಾ ಮತ್ತು ಹೈಂಡ್ಗಟ್ಗಳಿಗೆ ಕೂಡ ಒಂದು ಲೈನಿಂಗ್ ಆಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ಬೋದು. ಇಟ್ಸ್ ಸಿಕ್ರೆಟೆಡ್ ಬೈ ದಿ ಎಪಿಡರ್ಮಲ್ ಸೆಲ್ಸ್. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನು ಈ ಒಂದು ಏನು ಕ್ಯೂಟಿಕಲ್ ಅಂತಕ್ಕಂಥದ್ದು ಎಲ್ಲಿಂದ ಸೀಕ್ರೆಟ್ ಆಗಿದೆಯಪ್ಪ, ಯಾವ ಭಾಗದಿಂದ ಸೀಕ್ರೆಟ್ ಆಗಿದೆ ಇನ್ಸೆಕ್ಟ್ ಅಲ್ಲಿ ಏನು ನೋಡಿದ್ರೆ ಎಪಿಡರ್ಮಲ್ ಸೆಲ್ಗಳಿಂದ, ಎಪಿಡರ್ಮಲ್ ಸೆಲ್ನಿಂದ ಈ ಒಂದು ಏನು ಕ್ಯೂಟಿಕಲ್ ಅಂತಕ್ಕಂಥ ಸೀಕ್ರೆಟ್ ಆಗಿದೆ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಒಂದು ಏನೋ ಒಂದು ಸ್ಲೈಡ್ ಅಲ್ಲಿ ನಾವು ಅದರ ಒಂದು ಡೈಗ್ರಾಮ್ ಅನ್ನು ನೋಡುವ, ಆವಾಗ ಅರ್ಥ ಆಗುತ್ತೆ ಚೆನ್ನಾಗಿ. ಇಟ್ಸ್ ಪ್ರೊವೈಡ್ ಸೈಟ್ ಫಾರ್ ದಿ ಮಸಲ್ ಅಟ್ಯಾಚ್ಮೆಂಟ್. ಇಲ್ಲಿ ಮೇಲೆ ನೋಡಿದಾಗೆ ಇಲ್ಲಿ ಏನು ಮಸಲ್ಗಳ ಒಂದು ಅಟ್ಯಾಚ್ಮೆಂಟ್ಗೆ ಒಂದು ಏನು ಸೈಟ್ ಆಗಿ ಒಂದು ಕಾರ್ಯವನ್ನು ಕೊಡ್ತವೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಫಸ್ಟ್ ಲೈನ್ ಫಾರ್ ದಿ ಡಿಫೆನ್ಸ್. ಕ್ಯೂಟಿಕಲ್ ಮೇನ್ ಒಂದು ಅಪ್ಪರ್ ಪಾರ್ಟ್ ಆಗಿರುವ ಕಾರಣದಿಂದ ಏನಾಗಿರುತ್ತೆ, ಇದು ಫಸ್ಟ್ ಲೈನ್ ಫಾರ್ ದಿ ಡಿಫೆನ್ಸ್. ಒಂದು ಡಿಫೆನ್ಸ್ಗೆ ಫಸ್ಟ್ ಒಂದು ಲೈನ್ ಆಗಿದೆ ಅಂತ ಹೇಳ್ಬೋದು. ನೋಡಿ, ಇದು ಒಂದು ಇನ್ಸೈಡ್ ನ ಒಂದು ಬಾಡಿ ವಾಲ್. ಇದಿಷ್ಟು ಏನು ನೋಡ್ತಿದ್ರೆ ಇದು ಇನ್ಸೈಡ್ ದ ಬಾಡಿ ವಾಲ್. ಇಲ್ಲಿ ಇದು ನೋಡಿ ಬೇಸ್ಮೆಂಟ್ ಮೆಂಬ್ರೇನ್. ಇಲ್ಲಿ ಬಂದಾಗ ಎಪಿಕ್ಯೂಟಿಕಲ್, ಎಕ್ಸೋಕ್ಯೂಟಿಕಲ್ ಅಂಡ್ ಎಂಡೋಕ್ಯೂಟಿಕಲ್, ಇವು ಮೂರು ಏನಾಗಿವೆ ಕ್ಯೂಟಿಕಲ್ನ ಒಂದು ಭಾಗಗಳಾಗಿ ಅಂತ ಹೇಳ್ಬೋದು. ಈಗ ಹೈಪೋಡರ್ಮಿಸ್ ಮತ್ತು ಬೇಸ್ಮೆಂಟ್ ಮೆಂಬ್ರೇನ್ ಅಂತಕ್ಕಂಥದ್ದು. ಈಗ ಇಲ್ಲಿ ನೋಡಿದಾಗ ನೋಡಿ ಎಪಿಕ್ಯೂಟಿಕಲ್ ಮತ್ತು ಏನು ಪ್ರೋಕ್ಯೂಟಿಕಲ್ ಅಂತಕ್ಕಂಥ ಎರಡು ಒಂದು ಡಿಸ್ಟಿಂಕ್ಟ್ ಭಾಗಗಳಾಗಿ ಡಿವೈಡ್ ಆಗಿದೆ ಅಂತ ಹೇಳ್ಬೋದು. ಎಪಿಕ್ಯೂಟಿಕಲ್ ಅಂತಕ್ಕಂಥದ್ದು, ಇನ್ನು ಕ್ಯೂಟಿಕಲ್ ಅಂತಕ್ಕಂಥದ್ದು ಎಪಿಕ್ಯೂಟಿಕಲ್ ಮತ್ತು ಪ್ರೋಕ್ಯೂಟಿಕಲ್ ಅಂತ ಎರಡು ಭಾಗಗಳಾಗಿ ಡಿವೈಡ್ ಆಗಿದೆ. ಯಾವುದು ಕ್ಯೂಟಿಕಲ್ ಅಂತಕ್ಕಂಥದ್ದು. ಕ್ಯೂಟಿಕಲ್ ಅಂತಕ್ಕಂಥದ್ದು ಎಪಿಕ್ಯೂಟಿಕಲ್ ಮತ್ತು ಏನು ಪ್ರೋಕ್ಯೂಟಿಕಲ್ ಅಂತ ಡಿವೈಡ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಏನು ಎಪಿಕ್ಯೂಟಿಕಲ್ ಮೊದಲನೇದಾಗಿ, ದೆನ್ ದಿ ಎಕ್ಸೋಕ್ಯೂಟಿಕಲ್ ಅಂಡ್ ಎಂಡೋಕ್ಯೂಟಿಕಲ್. ಇವು ಒಂದು ಪ್ರೋಕ್ಯೂಟಿಕಲ್ ಎರಡು ಭಾಗಗಳಾಗಿವೆ ನೋಡ್ರಿ. ಈಗ ಇವುಗಳ ಒಂದು ಸಂಪೂರ್ಣವಾದ ವಿವರ ಇಲ್ಲಿದೆ ನೋಡಿ. ಎಪಿಕ್ಯೂಟಿಕಲ್ ಮತ್ತು ಪ್ರೋಕ್ಯೂಟಿಕಲ್ ಏನು ಈಗ ಒಂದು ಕ್ಯೂಟಿಕಲ್ನ ನೋಡಿದಾಗ ಕ್ಯೂಟಿಕಲ್ ಮೇನು ಎರಡು ಭಾಗಗಳಾಗಿ ಡಿವೈಡೆಡ್ ಆಗಿದೆ ಅಂತ ಹೇಳ್ಬೋದು, ಎಪಿಕ್ಯೂಟಿಕಲ್ ಮತ್ತು ಪ್ರೋಕ್ಯೂಟಿಕಲ್ ಅಂತಕ್ಕಂಥದ್ದು. ಈಗ ಮೊದಲನೇದಾಗಿ ಎಪಿಕ್ಯೂಟಿಕಲ್ನ ಒಂದು ಇದರ ಬಗ್ಗೆ ಸ್ಟಡಿ ಮಾಡೋದಾದ್ರೆ, ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಎಕ್ಸೋಸ್ಕೆಲೆಟನ್ ನ ಔಟರ್ ಮೋಸ್ಟ್ ಲೇಯರ್ ಆಗಿದೆ. ಇಟ್ಸ್ ಅ ವೆರಿ ಥಿನ್. ಏನು ಇದು ಒಂದು ಬಹಳ ಥಿನ್ ಆಗಿರ್ತಕ್ಕಂಥ ಭಾಗ ಆಗಿದೆ. ಇದರ ಒಂದು ಏನು ಮೆಜರ್ಮೆಂಟ್ ನೋಡಿದರೆ 1 to 4 ಮೈಕ್ರಾನ್ಸ್ ಅಂತಕ್ಕಂಥದ್ದು ಇದರ ಒಂದು ಮೆಜರ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ನಾನ್ ಕೈಟೇನಿಯಸ್, ಇದು ಒಂದು ಕೈಟೇನಿಯಸ್ ನ ಒಂದು ಭಾಗ ಅಲ್ಲ, ನಾನ್ ಕೈಟೇನಿಯಸ್ ಇನ್ ನೇಚರ್. ದೇರ್ ಆರ್ 4 ಮೇಜರ್ ಲೇಯರ್ಸ್ ಆಫ್ ಎಪಿಕ್ಯೂಟಿಕಲ್. ಎಪಿಕ್ಯೂಟಿಕಲ್ಗೆ ಮತ್ತು ಡಿವೈಡೆಡ್ ಮಾಡಿದಾಗ 4 ಮೇಜರ್ ಆದ ಭಾಗಗಳು ಇಲ್ಲಿ ಒಂದು ನಾವು ಕಾಣ್ಬೋದು ಅಂತ ಹೇಳ್ಬೋದು. ನೋಡಿ, ಸಿಮೆಂಟ್ ಲೇಯರ್, ವ್ಯಾಕ್ಸ್ ಲೇಯರ್, ಔಟರ್ ಎಪಿಕ್ಯೂಟಿಕಲ್, ಇನ್ನರ್ ಎಪಿಕ್ಯೂಟಿಕಲ್ ಅಂತಕ್ಕಂಥದ್ದು. ಮೊದಲನೇದಾಗಿ ಕ್ಯೂಟಿಕಲ್ಗೆ ಒಂದು ಭಾಗಗಳಾಗಿ ಮಾಡಿದಾಗ ಎಪಿಕ್ಯೂಟಿಕಲ್ ಮತ್ತು ಏನು ಪ್ರೋಕ್ಯೂಟಿಕಲ್ ಅಂತಕ್ಕಂಥದ್ದು ಭಾಗಗಳಾಗಿ ನಾವು ನೋಡ್ತೇವೆ ಕ್ಯೂಟಿಕಲ್ನ. ಆ ಒಂದು ಕ್ಯೂಟಿಕಲ್ ಅಲ್ಲಿ ಎಪಿಕ್ಯೂಟಿಕಲ್ ಮತ್ತು ತಗೊಂಡಾಗ ಅದರಲ್ಲಿ ಸಿಮೆಂಟ್ ಲೇಯರ್, ವ್ಯಾಕ್ಸ್ ಲೇಯರ್, ಔಟರ್ ಎಪಿಕ್ಯೂಟಿಕಲ್, ಇನ್ನರ್ ಎಪಿಕ್ಯೂಟಿಕಲ್ ಅಂತಕ್ಕಂಥದ್ದು. ಅದೇ ಪ್ರೋಕ್ಯೂಟಿಕಲ್ ನೋಡಿದಾಗ ಎಕ್ಸೋಕ್ಯೂಟಿಕಲ್ ಅಂಡ್ ಎಂಡೋಕ್ಯೂಟಿಕಲ್ ಅಂತ ಅದು ಮುಂದೆ ಬರುತ್ತೆ. ಈಗ ಎಪಿಕ್ಯೂಟಿಕಲ್ ಅನ್ನು ಇಲ್ಲಿ ನಾವು ಒಂದು ಗಮನಿಸಿದರೆ ಎಪಿಕ್ಯೂಟಿಕಲ್ ಅಲ್ಲಿ 4 ಭಾಗಗಳು, ಮತ್ತೆ ಸಿಮೆಂಟ್ ಲೇಯರ್, ವ್ಯಾಕ್ಸ್ ಲೇಯರ್, ಔಟರ್ ಎಪಿಕ್ಯೂಟಿಕಲ್, ಇನ್ನರ್ ಎಪಿಕ್ಯೂಟಿಕಲ್. ನೋಡಿ, ಮೊದಲನೇದಾಗಿ ಸಿಮೆಂಟ್ ಲೇಯರ್ ಅಂತಕ್ಕಂಥದ್ದು ನೋಡಿದರೆ ಥಿಕ್ನೆಸ್ ಅಬೌಟ್ 0.5 ಮೈಕ್ರಾನ್ಸ್. ಏನು ಈ ಒಂದು ಸಿಮೆಂಟ್ ಲೇಯರ್ನ ಥಿಕ್ನೆಸ್ ಎಷ್ಟಾಗಿರುತ್ತೆ, 0.5 ಮೈಕ್ರಾನ್ಸ್ ಅಂತಕ್ಕಂಥದ್ದು. ಸೀಕ್ರೆಟೆಡ್ ಬೈ ದಿ ಡರ್ಮಲ್ ಸೆಲ್. ಈ ಒಂದು ಸಿಮೆಂಟ್ ಲೇಯರ್ ಎಲ್ಲಿಂದ ಒಂದು ಸೀಕ್ರೆಟ್ ಆಗುತ್ತಪ್ಪ ಅಂದ್ರೆ ಡರ್ಮಲ್ ಲೇಯರ್ ಇಂದ ಅಥವಾ ಡರ್ಮಲ್ ಸೆಲ್ಸ್ಗಳಿಂದ. ಸರ್ವ್ ಟು ಪ್ರೊಟೆಕ್ಟ್ ದಿ ವ್ಯಾಕ್ಸ್ ಲೇಯರ್. ಏನು ವ್ಯಾಕ್ಸ್ ಲೇಯರ್ಗೆ ಒಂದು ಪ್ರೊಟೆಕ್ಷನ್ ಆಗಿ ಒಂದು ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ಬೋದು. ಯಾವುದು ಸಿಮೆಂಟ್ ಲೇಯರ್. ಇವು ನಾನೇನು ಇಲ್ಲಿ ಬೋಲ್ಡ್ ಆಗಿರೋ ಮತ್ತು ಕಲರ್ಫುಲ್ ಆಗಿರೋ ಒಂದು ಹ್ಯಾಂಡ್ ರೈಟಿಂಗ್ ಏನಾಗಿದೆ, ಬೋಲ್ಡ್ ಆಗಿರೋ ಒಂದು ಏನು ಟೆಕ್ಸ್ಟ್ಗಳು ಅವು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಅವುಗಳಿಗೆ ಒಂದು ಬೋಲ್ಡ್ ಆಗಿರೋ ಒಂದು ಏನು ಮೂವ್ಮೆಂಟ್ ಆಗಿ ಕೊಟ್ಟಿದ್ದೇನೆ ಅಂತ ಹೇಳ್ಬೋದು. ನೀವು ಫೋಕಸ್ ಏನು ಮಾಡಬೇಕು, ಬೋಲ್ಡ್ ಆಗಿರೋ ಒಂದು ಹ್ಯಾಂಡ್ ರೈಟಿಂಗ್ ಇಲ್ಲಿಗೆ ಅಷ್ಟೇ. ಇಟ್ ಡಿಟರ್ಮೈನ್ಸ್ ದಿ ಸರ್ಫೇಸ್ ಪ್ರಾಪರ್ಟೀಸ್ ಆಫ್ ಕ್ಯೂಟಿಕಲ್. ಏನು ಒಂದು ಸರ್ಫೇಸ್ನ ಒಂದು ಕ್ಯೂಟಿಕಲ್ನ ಸರ್ಫೇಸ್ ಪ್ರಾಪರ್ಟಿ ಒಂದು ಡಿಟರ್ಮೈನ್ ಮಾಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಾಟ್ ಫೌಂಡ್ ಇನ್ ಆಲ್ ಇನ್ಸೆಕ್ಟ್ಸ್. ಈ ಒಂದು ಸಿಮೆಂಟ್ ಲೇಯರ್ ಅಂತಕ್ಕಂಥದ್ದು ಎಲ್ಲ ಇನ್ಸೆಕ್ಟ್ಗಳಲ್ಲಿ ಒಂದು ಕಾಣಲ್ಲ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ವ್ಯಾಕ್ಸ್ ಲೇಯರ್ ಆಗಿ ತಗೊಂಡಾಗ ವ್ಯಾಕ್ಸ್ ಲೇಯರ್ನ ಒಂದು ಥಿಕ್ನೆಸ್ ನೋಡಿದ್ರೆ 0.25 ಮೈಕ್ರಾನ್ಸ್. ಇಲ್ಲಿ ಏನಿತ್ತು, ಸಿಮೆಂಟ್ ಲೇಯರ್ಗೆ 0.5, ಈಗ ಒಂದು ವ್ಯಾಕ್ಸ್ ಲೇಯರ್ಗೆ 0.25 ಅಂತಕ್ಕಂಥದ್ದು.
ಈ ಸಿಮೆಂಟ್ ಲೇಯರ್ ಏನು ಮಾಡುತ್ತೆ, ಪ್ರೊಟೆಕ್ಷನ್ ವ್ಯಾಕ್ಸ್ ಲೇಯರ್ಗೆ ಮಾಡುತ್ತೆ. ಈ ಸಿಮೆಂಟ್ ಲೇಯರು ಇದರ ಒಂದು ಪ್ರೊಟೆಕ್ಷನ್ ಮಾಡುತ್ತೆ. ಈಗ ವ್ಯಾಕ್ಸ್ ಲೇಯರ್ಗೆ ನೋಡೋದಾದ್ರೆ ಥಿಕ್ನೆಸ್ 0.25 ಮೈಕ್ರಾನ್ಸ್, ಕನ್ಸಿಸ್ಟಿಂಗ್ ಆಫ್ ಲಾಂಗ್ ಚೈನ್ ಹೈಡ್ರೋಕಾರ್ಬನ್ಸ್, ಇಸ್ಟರ್ ಆಫ್ ಫ್ಯಾಟಿ ಆಸಿಡ್ಸ್ ಆ್ಯಂಡ್ ಆಲ್ಕೋಹಾಲ್. ಇದು ಏನೇನು ಒಳಗೊಂಡಿರುತ್ತಪ್ಪ ಅಂತ ನೋಡೋದಾದ್ರೆ ವ್ಯಾಕ್ಸ್ ಲೇಯರು ಹೈಡ್ರೋಕಾರ್ಬನ್ಸ್ ಅಂತಕ್ಕಂಥದ್ದು, ಹೈಡ್ರೋಕಾರ್ಬನ್ಸ್ ಮತ್ತು ಇನ್ಸೆಕ್ಟ್ ಎಸ್ಟರ್ ಆಫ್ ಫ್ಯಾಟಿ ಆಸಿಡ್ ಆ್ಯಂಡ್ ಆಲ್ಕೋಹಾಲ್. ಇಸ್ಟರ್ ಆಫ್ ಫ್ಯಾಟಿ ಆಸಿಡ್ ಮತ್ತು ಆಲ್ಕೋಹಾಲ್ ಇದೊಂದು ಏನು ಅದರಲ್ಲಿ ಇರ್ತದೆ ಅಂತ ಹೇಳ್ಬೋದು. ನೋಡಿ 90% ಆಫ್ ಹೈಡ್ರೋಕಾರ್ಬನ್ಸ್ ಆರ್ ಪ್ರೆಸೆಂಟ್ ಇನ್ ದಿಸ್ ಲೇಯರ್. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 90% ಆಫ್ ಹೈಡ್ರೋಕಾರ್ಬನ್ಸು ನಮ್ಮ ಒಂದು ವ್ಯಾಕ್ಸ್ ಲೇಯರಲ್ಲಿ ಪ್ರೆಸೆಂಟ್ ಆಗಿರ್ತವೆ ಅಂತ ಹೇಳ್ಬೋದು. ಏನು 90% ಆಫ್ ಹೈಡ್ರೋಕಾರ್ಬನ್ಸ್ಗಳು 90% ಆಫ್ ಹೈಡ್ರೋಕಾರ್ಬನ್ಸ್ ಆರ್ ಪ್ರೆಸೆಂಟ್ ಇನ್ ದಿಸ್ ಲೇಯರ್. ಅಂದರೆ ವ್ಯಾಕ್ಸ್ ಲೇಯರಲ್ಲಿ 90% ಆಫ್ ಹೈಡ್ರೋಕಾರ್ಬನ್ಸ್ ಒಳಗೊಂಡಿರುತ್ತದೆ. ಬ್ಯಾರಿಯರ್ ಫಾರ್ ಮೂವ್ಮೆಂಟ್ ಆಫ್ ವಾಟರ್. ಈ ಒಂದು ಮೂವ್ಮೆಂಟ್ ಆಫ್ ವಾಟರ್ಗೆ ಇದೊಂದು ಬ್ಯಾರಿಯರ್ ಆಗಿದೆ ಅಂತ ಹೇಳ್ಬೋದು. ಔಟರ್ ಎಪಿಕ್ಯೂಟಿಕಲ್ ಇದು ಒಂದು ಮೂರನೇ ಭಾಗ. ಔಟರ್ ಎಪಿಕ್ಯೂಟಿಕಲ್ ಸರ್ವ್ ಆಸ್ ಎ ಪ್ಲೇಸ್ ಫಾರ್ ದಿ ಮಸಲ್ ಅಟ್ಯಾಚ್ಮೆಂಟ್, ಪ್ರೊಟೆಕ್ಷನ್ ಫಾರ್ ದಿ ಕ್ಯೂಟಿಕಲ್ ಅಗೇನೆಸ್ಟ್ ದಿ ಎನ್ಸೈಮ್. ಏನು ಕ್ಯೂಟಿಕಲ್ಗೆ ಎಂಜೈಮ್ಗಳಿಂದ ಏನು ಹಾನಿ ಆಗ್ತವೆ, ಎಂಜೈಮ್ಗಳಿಂದ ಬೇರೆ ಎಂಜೈಮ್ಗಳಿಂದ ಏನು ಹಾನಿ ಆಗ್ತವೆ ಆ ಒಂದು ಹಾನಿಯನ್ನು ಏನು ಇದು ತಡೆಯುತ್ತೆ ಅಂತ ಹೇಳ್ಬೋದು. ಯಾವುದು ಕ್ಯೂಟಿಕಲ್ ಅಂತ, ಏನು ಕ್ಯೂಟಿಕಲ್ಗೆ ಎಂಜೈಮ್ಗಳಿಂದ ಹಾನಿ ಏನೇನು ಆಗ್ತವೆ ಅದು ಈ ಒಂದು ಔಟರ್ ಲೇಯರ್ ಅಥವಾ ಔಟರ್ ಎಪಿಕ್ಯೂಟಿಕಲ್ ಅಂತಕ್ಕಂಥದ್ದು ತಡೆ ಹಿಡಿತೆ ಅಂತ ಹೇಳ್ಬೋದು. ಮೇ ಆಲ್ಸೋ ಕಾಂಟ್ರಿಬ್ಯೂಟ್ ಟು ದಿ ಸರ್ಫೇಸ್ ಪ್ಯಾಟರ್ನ್. ಒಂದು ಇನ್ಸೆಕ್ಟ್ನ ಒಂದು ಸರ್ಫೇಸ್ ಪ್ಯಾಟರ್ನ್ಗೆ ಇದು ಕೂಡ ಒಂದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ಈಗ ಇನ್ನರ್ ಕ್ಯೂಟಿಕಲ್ ಬಗ್ಗೆ ನೋಡಿದಾಗ ಇನ್ನರ್ ಕ್ಯೂಟಿಕಲ್ ಮಚ್ ಥಿಕ್ಕರ್ ದೆನ್ ಔಟರ್ ಎಪಿಕ್ಯೂಟಿಕಲ್. ಈ ಔಟರ್ ಎಪಿಕ್ಯೂಟಿಕಲ್ಗೆ ಹೋಲಿಸ್ಕೊಂಡ್ರೆ ಇನ್ನರ್ ಕ್ಯೂಟಿಕಲ್ ಅಂತಕ್ಕಂಥದ್ದು ಬಹಳಷ್ಟು ಥಿಕ್ಕರ್ ಆಗಿರುತ್ತೆ ಅಂತ ಹೇಳ್ಬೋದು. ಮೆಜರ್ಸ್ 1 ಮೈಕ್ರಾನ್ಸ್. ಮೊದಲನೇದಾಗಿ ಎಷ್ಟಿತ್ತು, ಸಿಮೆಂಟ್ ಲೇಯರು 0.5 ಇತ್ತು, ವ್ಯಾಕ್ಸ್ ಲೇಯರು 0.25 ಇತ್ತು. ಅದೇ ರೀತಿಯಾಗಿ ವ್ಯಾಕ್ಸ್ ಲೇಯರ್ 0.25 ಇತ್ತು. ಈ ಒಂದು ಔಟರ್ ಎಪಿಕ್ಯೂಟಿಕಲ್ಗೆ ಯಾವುದೇ ರೀತಿಯಾದ ಒಂದು ಮೆಜರ್ಮೆಂಟ್ ಕೊಟ್ಟಿಲ್ಲ. ಬಟ್ ಇನ್ನರ್ ಕ್ಯೂಟಿಕಲ್ಗಿನ ಭಾಳಷ್ಟು ಒಂದು ಏನು ತೆಳುವಾಗಿರುತ್ತೆ ಅಂತ ಹೇಳ್ಬೋದು. ಈಗ ಇನ್ನರ್ ಕ್ಯೂಟಿಕಲ್ ಭಾಳಷ್ಟು ತಪ್ಪಾಗಿರ್ತಕ್ಕಂಥ ಒಂದು ಮೆನ್ಷನ್ ಆಗಿದೆ ಅಲ್ಲಿ. ಮೆಜರ್ಸ್ ಅಬೌಟ್ 1 ಮೈಕ್ರಾನ್ಸ್. 4 ಚಾನಲ್ಸ್ ರನ್ ಅಪ್ ಟು ದಿಸ್ ಲೇಯರ್. 4 ಚಾನಲ್ಸ್ ಏನಿರ್ತವೆ ಇನ್ಸೆಕ್ಟ್ನ ಒಂದು ಬಾಡಿಯಲ್ಲಿ, ಆ ಒಂದು ಇನ್ಸೆಕ್ಟ್ನ ಒಂದು ಬಾಡಿಯಲ್ಲಿನ 4 ಚಾನಲ್ಗಳು ಈ ಒಂದು ಏನು ಲೇಯರ್ವರೆಗೂ ಒಂದು ಏನು ರನ್ ಮಾಡ್ತವೆ ಅಂತ ಹೇಳ್ಬೋದು. ಸರ್ವ್ ಆಸ್ ಎ ಎಂಜೈಮ್ ರಿಸರ್ವೈಯರ್. ಈ ಒಂದು ಪಾರ್ಟ್ ಸರ್ವ್ ಆಸ್ ಎ ಎಂಜೈಮ್ ರಿಸರ್ವೈಯರ್ ಆಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ಬೋದು. ಈಗ ಇಲ್ಲಿಗೆ ಒಂದು ಕ್ಯೂಟಿಕಲ್ನ ಸಬ್ ಭಾಗ ಆಗಿರುವ ಎಪಿಕ್ಯೂಟಿಕಲ್ನ ಒಂದು ಪೋರ್ಷನ್ ಮುಗಿತು. ಇವಾಗ ಪ್ರೋಕ್ಯೂಟಿಕಲ್ನ ಒಂದು ಪೋರ್ಷನ್ ನೋಡೋಣ. ನೋಡಿ, ಪ್ರೋಕ್ಯೂಟಿಕಲ್ ಅಲ್ಲಿ ಮತ್ತು 2 ಬರ್ತವೆ, ಇಲ್ಲಿ ಕೆಳಗಡೆ ಮೆನ್ಷನ್ ಆಗಿದೆ ಪ್ರೋಕ್ಯೂಟಿಕಲ್ಗೆ. ಈಗ ನೋಡೋದಾದ್ರೆ ನೋಡಿ, ಲೊಕೇಟೆಡ್ ಬಿಟ್ವೀನ್ ದಿ ಎಪಿಕ್ಯೂಟಿಕಲ್ ಅಂಡ್ ಎಪಿಡರ್ಮಲ್ ಸೆಲ್ ಲೇಯರ್. ಏನು ಈ ಒಂದು ಪ್ರೋಕ್ಯೂಟಿಕಲ್ ಅಂತಕ್ಕಂಥದ್ದು ಎಪಿಡರ್ಮಲ್ ಮತ್ತು ಎಪಿಕ್ಯೂಟಿಕಲ್ನ ಒಂದು ಎಪಿಡರ್ಮಲ್ ಸೆಲ್ ಲೇಯರ್ ಮತ್ತು ಎಪಿಕ್ಯೂಟಿಕಲ್ನ ಒಂದು ಬಿಟ್ವೀನ್ ಅಲ್ಲಿ ಮಧ್ಯದಲ್ಲಿ ಪ್ರೆಸೆಂಟ್ ಆಗಿದೆ ಅಂತ ಹೇಳ್ಬೋದು. ವೆರಿ ಥಿಕ್, ಇದೇನು ಬಹಳಷ್ಟು ಥಿಕ್ ಆಗಿರುತ್ತೆ. ಅರೌಂಡ್ ದಿ 200 ಮೈಕ್ರಾನ್ಸ್ ಆಗಿರುತ್ತದೆ ಅಂತ ಹೇಳ್ಬೋದು. 200 ಮೈಕ್ರಾನ್ಸ್ ಆಗಿರುತ್ತೆ. ಈಗ ಕೈಟೇನಿಯಸ್ ಪಾರ್ಟ್ ನೋಡೋದಾದ್ರೆ, ಈ ಕೈಟೇನಿಯಸ್ ಪಾರ್ಟ್ ಇದು ಏನಾಗಿರುತ್ತೆ, ಪ್ರೋಕ್ಯೂಟಿಕಲ್ ಕೈಟೇನಿಯಸ್ ಪಾರ್ಟ್ ಆಗಿರುತ್ತೆ. ಕೈಟೇನಿಯಸ್ 20% ಆಗಿರುತ್ತೆ. ಅದೇ ರೀತಿಯಾಗಿ ಪ್ರೋಟೀನ್ ಅಂತಕ್ಕಂಥದ್ದು 50% ಆಗಿರುತ್ತೆ ಅಂತ ಹೇಳ್ಬೋದು. ಹೆಲ್ಪ್ ದಿ ಎಕ್ಸೋಸ್ಕೆಲೆಟನ್ ಕೀಪ್ ಇಟ್ಸ್ ಫಾರ್ಮ್. ಏನು ಹೆಲ್ಪ್ ದಿ ಎಕ್ಸೋಸ್ಕೆಲೆಟನ್ ಕೀಪ್ ಇಟ್ಸ್ ಫಾರ್ಮ್. ಏನು ಆ ಒಂದು ಎಕ್ಸೋಸ್ಕೆಲೆಟನ್ ಏನಾಗಿರುತ್ತೆ ಅಥವಾ ಬಾಡಿ ವಾಲ್ ಏನಾಗಿರುತ್ತೆ ಅದಕ್ಕೆ ಅದರದೇ ಆದ ಒಂದು ಅದರದೇ ಆದ ಒಂದು ಶೇಪ್ ಅಥವಾ ಅದರ ಏನು ಸ್ಟ್ರಕ್ಚರ್ ಏನಿರುತ್ತೆ ಆ ಒಂದು ಸ್ಟ್ರಕ್ಚರ್ನ ಕೀಪ್ ಅಂದರೆ ಹಾಗೆ ಯಾವ ಥರ ಒಂದು ಸ್ಟ್ರಕ್ಚರ್ ಇದೆ ಅದೇ ಥರ ಸ್ಟ್ರಕ್ಚರು ಇಡಲು ಇದೊಂದು ಕಾರಣ ಆಗಿದೆ ಅಂತ ಹೇಳ್ಬೋದು. ಯಾವುದು ಪ್ರೋಕ್ಯೂಟಿಕಲ್. ಇದರಲ್ಲಿ ಮೇನ್ ಆಗಿ ಮತ್ತು 2 ಭಾಗಗಳಾಗಿ ಡಿವೈಡ್ ಆಗಿದೆ, ಎಕ್ಸೋಕ್ಯೂಟಿಕಲ್ ಮತ್ತು ಎಂಡೋಕ್ಯೂಟಿಕಲ್ ಅಂತಕ್ಕಂಥದ್ದು. ಈಗ ಇವೆರಡು ನೋಡಿ ಮೊದಲನೇದಾಗಿ ದಿ ಎಕ್ಸೋಕ್ಯೂಟಿಕಲ್ನ ಬಗ್ಗೆ ಒಂದು ಸ್ಟಡಿ ಮಾಡಿದಾಗ ದಿಸ್ ಈಸ್ ದ ಔಟರ್ ಲೇಯರ್ ಆಫ್ ಪ್ರೋಕ್ಯೂಟಿಕಲ್. ಏನು ಪ್ರೋಕ್ಯೂಟಿಕಲ್ನ ಇದು ಒಂದು ಔಟರ್ ಲೇಯರ್ ಆಗಿದೆ ಅಂತ ಹೇಳ್ಬೋದು. ಮಚ್ ಥಿಕ್ಕರ್ ವಿತ್ ದಿ ಕಂಪೋಸಿಷನ್ ಆಫ್ ಕೈಟಿನ್ ಅಂಡ್ ಸ್ಕ್ಲಿರೋಟಿನ್. ಏನು ಭಾಳಷ್ಟು ಒಂದು ಥಿಕ್ಕರ್ ಆಗಿದೆ. ಅದೇ ರೀತಿ ಕಂಪೋಸಿಷನ್ ಏನೇನು ಇರುತ್ತಪ್ಪ ಅಂದರೆ ಥಿಕ್ಕರ್ ಆಗಿದೆ ಮತ್ತು ಕಂಪೋಸಿಷನ್ ಕೈಟಿನ್ ಮತ್ತು ಸ್ಕ್ಲೆರೋಟಿನ್ನ ಒಂದು ಕಂಪೋಸಿಷನ್ ಆಗಿದೆ ಅಂತ ಹೇಳ್ಬೋದು. ಸ್ಕ್ಲೆರೋಟಿಸೇಷನ್ ಆಕರ್ಸ್ ಹಿಯರ್. ಸ್ಕ್ಲೆರೋಟಿಸೇಷನ್ ಅಂದರೆ ಏನಿಲ್ಲ, ಹಾರ್ಡ್ನಿಂಗ್ ಪ್ರೋಸೆಸ್. ಸ್ಕ್ಲೆರೋಟಿಸೇಷನ್ ಅಂದರೆ ಏನಿಲ್ಲ, ಹಾರ್ಡ್ನಿಂಗ್ ಪ್ರೋಸೆಸ್ ಇಲ್ಲಾಗುತ್ತೆ ಅಂತ ಹೇಳ್ಬೋದು.
ಹಾರ್ಡ್ನಿಂಗ್ ಪ್ರೋಸೆಸ್ ಆಕರ್ಸ್ ಹಿಯರ್ ಅಂದ್ರೂ ಬರುತ್ತೆ, ಸ್ಕ್ಲೆರೋಟಿಜೇಷನ್ ಅಂದ್ರೂ ಕೂಡ ಬರುತ್ತೆ ಅಂತ ಹೇಳ್ಬೋದು. ಈ ಒಂದು ಜಾಗದಲ್ಲಿ ನೀವು ಹಾರ್ಡ್ನಿಂಗ್ ಪ್ರೋಸೆಸ್ ಬರಬೇಕು ಕೂಡ ಕೊಡ್ತಾರೆ. ಹಾರ್ಡ್ನಿಂಗ್ ಪ್ರೋಸೆಸ್ ಆಕರ್ಸ್ ಹಿಯರ್ ಸ್ಕ್ಲೆರೋಟೈಸ್ಡ್ ಮತ್ತೆ ಡಾರ್ಕ್ನಿಂಗ್ ಆಗುತ್ತೆ ಅಂತ ಹೇಳ್ಬೋದು. ರೆಸ್ಪಾನ್ಸಿಬಲ್ ಫಾರ್ ದಿ ಹಾರ್ಡ್ನೆಸ್ಗೆ ಒಂದು ರೆಸ್ಪಾನ್ಸಿಬಲ್ ಆ್ಯಂಡ್ ಕಲರ್. ಮಸಲ್ ಅಟ್ಯಾಚ್ಮೆಂಟ್, ರಿಜಿಡ್ಲಿ ಆ್ಯಂಡ್ ಫಿಸಿಕಲ್ ಪ್ರೊಟೆಕ್ಷನ್ ಕೂಡ ಆಗುತ್ತೆ, ಮಸಲ್ ಅಟ್ಯಾಚ್ಮೆಂಟ್ ಕೂಡ ಇಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಇಟ್ಸ್ ಥಿನ್ ಸಮ್ ಸಾಫ್ಟ್ ಬಾಡೀಸ್ ಇನ್ಸೆಕ್ಟ್ಸ್ ಲೈಕ್ ಏಫಿಡ್, ಹಾಪರ್ಸ್ ಆ್ಯಂಡ್ ಥಿಕ್ ಇನ್ ಹಾರ್ಡ್ ಬಾಡಿ ಇನ್ಸೆಕ್ಟ್ಸ್ ಲೈಕ್ ಬೀಟಲ್ಸ್. ಏನು ಇಲ್ಲಿ ಮೇಲೆ ಏನು ಹೇಳಿದ್ರೆ ಭಾಳಷ್ಟು ಥಿಕ್ಕರ್ ಆಗಿರುತ್ತೆ ಅಂತ ಹೇಳಿದಲ್ವಾ, ಇಲ್ಲಿ ಭಾಳಷ್ಟು ಥಿಕ್ ಆಗಿರುತ್ತೆ ಅಂತ ಹೇಳಿದ್ವಿ. ಬಟ್ ಇನ್ ಸಮ್ ಇನ್ಸೆಕ್ಟ್ಸ್ ಅಲ್ಲಿ ಭಾಳಷ್ಟು ಥಿನ್ ಕೂಡ ಆಗಿರುತ್ತೆ. ಅವು ಯಾವ್ಯಾವಪ್ಪ ಅಂದರೆ ಇನ್ಸೆಕ್ಟ್ ನೋಡಿದಾಗ ಏಫಿಡ್ಗಳಲ್ಲಿ ಅದೇ ರೀತಿಯಾಗಿ ಹಾಪರ್ಗಳಲ್ಲಿ ಭಾಳಷ್ಟು ಒಂದು ಥಿನ್ ಆಗಿರುತ್ತೆ ಅಂತ ಹೇಳ್ಬೋದು. ಈಗ ಮುಂದಿನದಾಗಿ ನೋಡಿದಾಗ ಥಿಕ್ಕರ್ ಆಗಿರುತ್ತೆ. ಮತ್ತು ಥಿಕ್ಕರ್ ಯಾವ ಇನ್ಸೆಕ್ಟ್ಗಳಲ್ಲಿ ಆಗಿರುತ್ತೆ ಅಂದರೆ ಬೀಟಲ್ಸ್ಗಳಲ್ಲಿ, ಡಂಗ್ ಬೀಟಲ್ ಆಗಿರ್ಬೋದು, ಅದೇ ರೀತಿಯಾಗಿ ಕೋಕೋನೆಟ್ ಸ್ಟೆಮ್ ಬೋರರ್ ಆಗಿರ್ಬೋದು, ಬೇರೆ ಬೇರೆ ಇನ್ಸೆಕ್ಟ್ಗಳಲ್ಲಿ ಮೇನ್ ಆಗಿ ಬೀಟಲ್ಸ್ಗಳಲ್ಲಿ ಭಾಳಷ್ಟು ಥಿಕ್ ಆಗಿರುತ್ತೆ ಅಂತ ಹೇಳ್ಬೋದು. ಮೆಲನಿನ್ ಆ್ಯಂಡ್ ಅದರ್ ಪಿಗ್ಮೆಂಟ್ಸ್ ಆರ್ ಫೌಂಡ್ ಹಿಯರ್. ಮೆಲನಿನ್ ಅಂತಕ್ಕಂಥದ್ದು ಇಲ್ಲಿ ಒಂದು ಫೌಂಡ್ ಆಗುತ್ತೆ, ಮತ್ತು ಇನ್ನಷ್ಟು ಭಾಳಷ್ಟು ಒಂದು ಏನು ಪಿಗ್ಮೆಂಟ್ಗಳು ಇಲ್ಲಿ ಫೌಂಡ್ ಆಗುತ್ತೆ ಅಂತ ಹೇಳ್ಬೋದು. ಮೆಲನಿನ್ ಯಾವುದಕ್ಕೆ ಉಪಯೋಗ ಆಗುತ್ತಪ್ಪ ಅಂದರೆ ಅದರ ಒಂದು ಕಲರ್ ಪ್ರೊಡಕ್ಷನ್ಗೆ ಭಾಳಷ್ಟು ಉಪಯೋಗ ಆಗಿರುತ್ತೆ ಮೆಲನಿನ್ ಪ್ರೊಡಕ್ಷನ್. ಹೈಲಿ ರೆಸಿಸ್ಟೆನ್ಸ್ ಟು ದಿ ಆಕ್ಷನ್ ಆಫ್ ಮೌಲ್ಟಿಂಗ್ ಪ್ರೊಸೆಸ್ಗೆ ಹೈಲಿ ರೆಸಿಸ್ಟೆನ್ಸ್ ಆಗಿರುತ್ತೆ ಅಂತ ಹೇಳ್ಬೋದು ಈ ಒಂದು ಎಕ್ಸೋಕ್ಯೂಟಿಕಲ್ ಅಂತಕ್ಕಂಥದ್ದು. ಈಗ ಎಂಡೋಕ್ಯೂಟಿಕಲ್ನ ಬಗ್ಗೆ ನೋಡೋಣ. ಈಗ ಎಂಡೋಕ್ಯೂಟಿಕಲ್ನ ಬಗ್ಗೆ ನೋಡಿದಾಗ ಮೇಡ್ ಆಫ್ ದಿ ಕೈಟಿನ್ ಆ್ಯಂಡ್ ಅರ್ಥೋಪೋಡಿನ್ ಏನಾಗಿದೆ, ಇಲ್ಲಿ ಮೇನು ಕೈಟಿನ್ ಮತ್ತು ಅರ್ಥೋಪೋಡಿನ ಒಂದು ಕೈಟಿನ್ ಮತ್ತು ಅರ್ಥೋಪೋಡಿನಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ಬೋದು. ಕೈಟಿನ್ ಮತ್ತು ಅರ್ಥೋಪೋಡಿನ್. ಅದೇ ರೀತಿಯಾಗಿ ಯೂಸ್ವಲಿ ನಾಟ್ ಟ್ಯಾನಡ್ ಆಗಿರುತ್ತೆ. ಟ್ಯಾನಡ್ ಅಂದರೆ ಹಸಿಯಾಗಿರಲ್ಲ, ಯೂಸ್ವಲಿ ಹಸಿಯಾಗಿರಲ್ವ. ಮೇನ್ ಫಂಕ್ಷನ್ ಈಸ್ ಅ ಫ್ಲೆಕ್ಸಿಬಿಲಿಟಿ ಟು ದಿ ಎಕ್ಸೋಕ್ಯೂಟಿಕಲ್ ರಿಜಿಡ್ಲಿ. ಇನ್ನು ಮೇನ್ ಫಂಕ್ಷನ್ ಏನಾಗಿದೆಪ್ಪ ಅಂದರೆ ಇದರದ್ದು ಫ್ಲೆಕ್ಸಿಬಿಲಿಟಿ ಮಾಡೋದು ಇದರ ಒಂದು ಮೇನ್ ಕಾರ್ಯ ಆಗಿದೆ ಎಂಡೋಕ್ಯೂಟಿಕಲ್ ಅಂತ ಹೇಳ್ಬೋದು. ಕಲರ್ಲೆಸ್ ಆಗಿರುತ್ತೆ ಇದು. ಅದೇ ರೀತಿಯಾಗಿ ಮೆಂಬ್ರೇನಿಯಸ್ ಆಗಿರುತ್ತೆ, ಕಲರ್ಲೆಸ್ ಆ್ಯಂಡ್ ಮೆಂಬ್ರೇನಿಯಸ್. ದಿಸ್ ಲೇಯರ್ ಈಸ್ ವೆಲ್ ಡೆವಲಪ್ಡ್. ಈ ಒಂದು ಏನು ಭಾಗ ಏನಾಗಿದೆ ವೆಲ್ ಡೆವಲಪ್ಡ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿವರೆಗೆ ಏನಾಗಿತ್ತು, ಇದು ಆ ಒಂದು ಯಾವ್ಯಾವ ಭಾಗಗಳು ಡಿವೈಡೆಡ್ ಆಗಿವೆ. ಕ್ಯೂಟಿಕಲ್ ಮತ್ತು ಕ್ಯೂಟಿಕಲ್ ನೋಡಿದೇವೆ. ಅದೇ ರೀತಿ ಕ್ಯೂಟಿಕಲ್ ಅಲ್ಲಿ ಎಪಿಕ್ಯೂಟಿಕಲ್ ಮತ್ತು ಪ್ರೋಕ್ಯೂಟಿಕಲ್ ನೋಡಿದ್ದೇವೆ. ಅದರಲ್ಲಿ ಕ್ಯೂಟಿಕಲ್ ಅಲ್ಲಿ ಮತ್ತೆ ಡಿವೈಡ್ ಆಗಿ 4 ಭಾಗಗಳು ಯಾವ್ಯಾವು ಇಲ್ಲಿ ಹೇಳ್ತೀವಿ ನೋಡಿ. ಮತ್ತೆ ಯಾವಪ್ಪ ಅಂದರೆ ವ್ಯಾಕ್ಸ್ ಲೇಯರು, ಕ್ಯೂಟಿಕಲ್ ಅಲ್ಲಿ ಮತ್ತೆ 4 ಭಾಗಗಳು, ಕ್ಯೂಟಿಕಲ್ ಅಲ್ಲಿ 2 ಭಾಗಗಳು, ಎಪಿಕ್ಯೂಟಿಕಲ್, ಪ್ರೋಕ್ಯೂಟಿಕಲ್. ಈಗ ಎಪಿಕ್ಯೂಟಿಕಲ್ ಅಲ್ಲಿ ಬಂದಾಗ ಸಿಮೆಂಟ್ ಲೇಯರು, ವ್ಯಾಕ್ಸ್ ಲೇಯರು, ಔಟರ್ ಎಪಿಕ್ಯೂಟಿಕಲ್, ಇನ್ನರ್ ಎಪಿಕ್ಯೂಟಿಕಲ್. ಈಗ ಪ್ರೋಕ್ಯೂಟಿಕಲ್ ಅಲ್ಲಿ ಬಂದಾಗ ಎಂಡೋಕ್ಯೂಟಿಕಲ್ ಮತ್ತು ಎಕ್ಸೋಕ್ಯೂಟಿಕಲ್ ಅಂತಕ್ಕಂಥದ್ದು ಈ ಒಂದು ಪ್ರೋಕ್ಯೂಟಿಕಲ್ನ 2 ಭಾಗಗಳು. ಈಗ ಮುಂದೆ ನೋಡಿದಾಗ ಇದರ ಒಂದು ಈಗ ಮೇನ್ ಇಂಪಾರ್ಟೆಂಟ್ ಆದ ಒಂದು ಪ್ರಶ್ನೆ ಏನು ಬರುತ್ತೆ ಅಂದರೆ ಎಪಿಕ್ಯೂಟಿಕಲ್ ಮತ್ತು ಪ್ರೋಕ್ಯೂಟಿಕಲ್ ಒಂದು ಡಿಫ್ರೆನ್ಸ್ ಬರೀರಿ ಅಂತ ಕೊಡ್ತಾರೆ. ರೈಟ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಎಕ್ಸೋಕ್ಯೂಟಿಕಲ್ ಆ್ಯಂಡ್ ದಿ ಎಂಡೋಕ್ಯೂಟಿಕಲ್ ಅಂತ ಕೇಳಿದಾಗ ಅದರ ಒಂದು ಡಿಫ್ರೆನ್ಸ್ ಬರೋದಕ್ಕೆ ಬರಬೇಕಲ್ವಾ. ಆ ಕಾರಣದಿಂದ ನೋಡಿ, ಮೊದಲನೇದಾಗಿ ಇದರ ಒಂದು ಡಿಫ್ರೆನ್ಸ್ಗಳನ್ನು ನೋಡೋದಾದರೆ ಡಿಫ್ರೆನ್ಸ್ಗಳನ್ನು ಪ್ರೋಕ್ಯೂಟಿಕಲ್ ಮತ್ತು ಎಪಿಕ್ಯೂಟಿಕಲ್. ಇಲ್ಲಿ ಏನೇನು ಹಿಂದೆ ನೋಡಿದ್ವಿ ಅವೇ ಇಲ್ಲಿ ಮೆನ್ಷನ್ ಮಾಡಿದರೆ ಆಯಿತು. ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಎಕ್ಸೋಕ್ಯೂಟಿಕಲ್ ಸರಿ ಅಲ್ವಾ. ಎಕ್ಸೋಕ್ಯೂಟಿಕಲ್ನ ಔಟರ್ ಮೋಸ್ಟ್ ಲೇಯರ್ ಆಗಿರುತ್ತೆ ಇದು ಯಾವುದು ಎಪಿಕ್ಯೂಟಿಕಲ್. ಲೊಕೇಟೆಡ್ ಬಿಟ್ವೀನ್ ದಿ ಎಪಿಕ್ಯೂಟಿಕಲ್ ಆ್ಯಂಡ್ ದಿ ಎಪಿಡರ್ಮಲ್ ಸೆಲ್ ಆಫ್ ದಿ ಬಾಡಿ. ಈ ಒಂದು ಪ್ರೋಕ್ಯೂಟಿಕಲ್ ಏನಾಗಿರುತ್ತೆ ಲೊಕೇಟೆಡ್ ಬಿಟ್ವೀನ್ ಆಗಿರುತ್ತೆ ಎಪಿಕ್ಯೂಟಿಕಲ್ ಆ್ಯಂಡ್ ಎಪಿಡರ್ಮಲ್ ಸೆಲ್ ಲೇಯರ್ಗಳ ಮಧ್ಯದಲ್ಲಿ. ಇಟ್ಸ್ ವೆರಿ ಥಿನ್. ಈ ಒಂದು ಎಪಿಕ್ಯೂಟಿಕಲ್ ವೆರಿ ಥಿನ್ ಆಗಿರುತ್ತೆ. ಈಗ ಒಂದು ಮೈಕ್ರಾನ್ಸ್ ಅಲ್ಲಿ ಮೆಜರ್ ಮಾಡಿದಾಗ 1 to 4 ಮೈಕ್ರಾನ್ಸ್ ಆಗಿರುತ್ತೆ. ಇಟ್ಸ್ ಅ ವೆರಿ ಥಿಕ್. ಪ್ರೋಕ್ಯೂಟಿಕಲ್ ವೆರಿ ಥಿಕ್ ಆಗಿರುತ್ತೆ, 2 ಮೈಕ್ರಾನ್ಸ್ ವರೆಗೂ ಕೂಡ ಇರುತ್ತೆ. ಕೆಲವೊಂದು ಇನ್ಸೆಕ್ಟ್ಗಳಲ್ಲಿ ಇಟ್ಸ್ ವೆರಿ ಸಾಫ್ಟ್ ಅಂತ ಹೇಳ್ಬೋದು, ಸಾಫ್ಟ್ ಅಥವಾ ಥಿನ್ ಅಂತ ಹೇಳ್ಬೋದು. ನಾನ್ ಕೈಟೇನಿಯಸ್ ಇನ್ ನೇಚರ್. ಇದು ನಾನ್ ಕೈಟೇನಿಯಸ್ ಆಗಿರುತ್ತೆ ಎಪಿಕ್ಯೂಟಿಕಲ್. ಅದೇ ರೀತಿಯಾಗಿ ಇದು ನೋಡಿದಾಗ ಕೈಟೇನಿಯಸ್ ಪಾರ್ಟು, ಬಟ್ ಅದರಲ್ಲಿ ಕೈಟೇನಿಯಸ್ ಆಗಿ 20% ಇರುತ್ತೆ, ಪ್ರೋಟೀನು 50% ಆಗಿರುತ್ತೆ ಅಂತ ಹೇಳ್ಬೋದು. ದೇರ್ ಆರ್ 4 ಮೇಜರ್ ಲೇಯರ್ ಆಫ್ ಎಪಿಕ್ಯೂಟಿಕಲ್ ಒಂದು ಇದು ಮಾಡಿದಾಗ 4 ಮೇಜರ್ ಒಂದು ಪಾಠಗಳಾಗಿ ಡಿವೈಡ್ ಆಗುತ್ತೆ. ಸಿಮೆಂಟ್ ಲೇಯರು ಇಲ್ಲಿವರೆಗೂ ನೋಡಿದ್ದೆ, ಅದೇ ರೀತಿಯಾಗಿ ವ್ಯಾಕ್ಸ್ ಲೇಯರ್, ಅದೇ ರೀತಿಯಾಗಿ ಔಟರ್ ಎಪಿಕ್ಯೂಟಿಕಲ್, ದೆನ್ ದಿ ಇನ್ನರ್ ಎಪಿಕ್ಯೂಟಿಕಲ್ ಅಂತಕ್ಕಂಥದ್ದು. ಈಗ ಹೆಲ್ಪ್ ದಿ ಎಕ್ಸೋಸ್ಕೆಲೆಟನ್, ಕೀಪ್ ಇಟ್ಸ್ ಫಾರ್ಮ್.
ಪ್ರೊಕ್ಯೂಟಿಕಲ್ ಏನು ಮಾಡುತ್ತೆ, ಎಕ್ಸೋಸ್ಕೆಲೆಟನ್ ಅದರ ಒಂದು ಶೇಪ್ ಮತ್ತು ಸ್ಟ್ರಕ್ಚರ್ ಅದೇ ಥರ ಇರೋದಕ್ಕೆ ಒಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇದು ಎರಡು ಭಾಗಗಳಿಗೆ ಡಿವೈಡೆಡ್ ಆಗಿದೆ, ಎಕ್ಸೋಕ್ಯೂಟಿಕಲ್ ಮತ್ತು ಎಂಡೋಕ್ಯೂಟಿಕಲ್ ಆಗಿ. ಇಲ್ಲಿವರೆಗೂ ನೋಡಿದ ಒಂದು ಭಾಗಗಳಿವು ಕೂಡ. ಈ ಒಂದು ಏನು 3 ಪಾಯಿಂಟ್ಸ್ಗಳು ಎಪಿಕ್ಯೂಟಿಕಲ್ ಮತ್ತು ಪ್ರೊಕ್ಯೂಟಿಕಲ್ನ ಒಂದು ಎರಡು ಭಾಗಗಳಾಗಿವೆ. ಈಗ ಕೆಮಿಕಲ್ ಕಂಪೋಸಿಷನ್ ಆಫ್ ಕ್ಯೂಟಿಕಲ್. ಈ ಒಂದು ಕ್ಯೂಟಿಕಲ್ ನೋಡಿದ್ವಿ ಇಲ್ಲಿವರೆಗೂ. ಆ ಕ್ಯೂಟಿಕಲ್ನ ಒಂದು ಕೆಮಿಕಲ್ ಕಂಪೋಸಿಷನ್ ಏನೇನಾಗಿರುತ್ತೆ ಅಂತ ನೋಡೋದಾದ್ರೆ, ಯಾವ ಒಂದು ಮಟೀರಿಯಲ್ಗಳಿಂದ ಮಾಡಲ್ಪಟ್ಟಿದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ಸ್, ದೆನ್ ದಿ ಪ್ರೋಟೀನ್ಸ್, ಆಯಿತು, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳಿಂದ ಅದರಲ್ಲಿ ಮತ್ತು ಸಬ್ ಡಿವೈಡೆಡ್ ಆಗಿದೆ ಅಂತ ಹೇಳ್ಬೋದು. ಈಗ ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ನ ಒಂದು ತಗೊಂಡಾಗ ಕಾರ್ಬೋಹೈಡ್ರೇಟ್ಗಳಲ್ಲಿ ಏನು ಬರುತ್ತೆ, ಮೊದಲನೇದಾಗಿ ಕೈಟಿನ್ ಇಟ್ ಇಸ್ ದ ಮೇನ್ ಪಾರ್ಟ್ ಆಫ್ ದಿ ಕ್ಯೂಟಿಕಲ್. ಕೈಟಿನ್ ಅಂತಕ್ಕಂಥದ್ದು ಮೇನ್ ಪಾರ್ಟ್ ಆಗಿರುತ್ತೆ. ಯಾಕಪ್ಪ ಅಂದರೆ ಇದು ಒಂದು ನೀರಿನಲ್ಲಿ ಒಂದು ಸಾಲ್ಯುಬಲ್ ಆಗಲ್ಲ, ವಾಟರ್ ಇನ್ಸಾಲ್ಯುಬಲ್. ನೋಡಿ ಏನು ಹೇಳಿದೆ ಅದೇ ಇಲ್ಲಿ ಮೆನ್ಷನ್ ಆಗಿದೆ, ವಾಟರಲ್ಲಿ ಇನ್ಸಾಲ್ಯುಬಲ್ ಬಟ್ ಸಾಲ್ಯುಬಲ್ ಇನ್ ದಿ ಡೈಲ್ಯೂಟ್ ಆ್ಯಸಿಡ್. ಕೈಟಿನ್ ಅಂತಕ್ಕಂಥದ್ದು ಸಾಲ್ಯುಬಲ್ ಇನ್ ಡೈಲ್ಯೂಟ್ ಆ್ಯಸಿಡ್, ಅಲ್ಕಲೈಸ್ ಆ್ಯಂಡ್ ದಿ ಆರ್ಗ್ಯಾನಿಕ್ ಸಾಲ್ವೆಂಟ್ ಮತ್ತು ಡೈಲ್ಯೂಟ್ ಆ್ಯಸಿಡ್ ಅಲ್ಕಲೈಸ್ಗಳಲ್ಲಿ ಈ ಒಂದು ಏನು ಕಾರ್ಬೋಹೈಡ್ರೇಟ್ಸ್ ಅಂತಕ್ಕಂಥದ್ದು ಸಾಲ್ಯುಬಲ್ ಆಗುತ್ತೆ, ಬಟ್ ವಾಟರಲ್ಲಿ ಸಾಲ್ಯುಬಲ್ ಆಗಲ್ಲ. ಇಟ್ಸ್ ನೈಟ್ರೋಜನ್ ಪಾಲಿಸ್ಯಾಕರೈಡ್ಸ್ ಆ್ಯಂಡ್ ಪಾಲಿಮರ್ ಆಫ್ ಎನ್ ಅಸಿಟೈಲ್ ಗ್ಲೂಕೋಸಮೈನ್. ನೈಟ್ರೋಜನ್ನ ಒಂದು ಪಾಲಿಸ್ಯಾಕರೈಡ್ ಆಗಿದೆ ಆ್ಯಂಡ್ ದಿ ಪಾಲಿಮರ್ ಆಫ್ ದಿ ಎನ್ ಅಸಿಟೈಲ್ ಗ್ಲೂಕೋಸಮೈನ್. ಅಸಿಟೈಲ್ ಗ್ಲೂಕೋಸಮೈನ್ನ ಒಂದು ಪಾಲಿಮರ್ ಆಗಿದೆ ಅಂತಕ್ಕಂಥದ್ದು. ಆ್ಯಂಡ್ ದಿ ಲಿಂಕ್ಡ್ ವಿತ್ 1,4 ಬೀಟಾ ಲಿಂಕೇಜ್. 1,4 ಬೀಟಾ ಲಿಂಕೇಜಿಂದ ಇದು ಒಂದು ಏನು ನೈಟ್ರೋಜನ್ ಪಾಲಿಸ್ಯಾಕರೈಡ್ಗಳು ಮತ್ತು ಏನು ಅಸಿಟೈಲ್ ಗ್ಲೂಕೋಸಮೈನ್ ಅಂತಕ್ಕಂಥದ್ದು ಒಂದು 1,4 ಬೀಟಾ ಲಿಂಕೇಜ್ಗಳಿಂದ ಒಂದು ಏನು ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆ ಅಂತ ಹೇಳ್ಬೋದು. ಕಾರ್ಬೋಹೈಡ್ರೇಟ್ಗಳು ಏನು ಕೆಮಿಕಲ್ ಕಂಪೋಸಿಷನಲ್ಲಿ ಏನು ಮೇನ್ ನೋಡ್ಬೇಕಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಗಳಂತ ನೋಡ್ಬೋದು. ಅದರಲ್ಲಿ ಒಂದು ಕೈಟೇನಿಯಸ್ ಪಾರ್ಟು ಮೇನ್ ಆಗಿರುತ್ತೆ. ಕೈಟೇನಿಯಸ್ ಏನಪ್ಪ ಅಂದರೆ ಮೇನ್ ಪಾರ್ಟ್ ಆಗುತ್ತೆ ಕ್ಯೂಟಿಕಲ್ನಿಂದು. ಅದೇ ರೀತಿಯಾಗಿ ಇದು ವಾಟರಲ್ಲಿ ಸಾಲ್ಯುಬಲ್ ಆಗಲ್ಲ ಅಂತಕ್ಕಂಥದ್ದು, ವಾಟರಲ್ಲಿ ಇನ್ಸಾಲ್ಯುಬಲ್ ಆಗುತ್ತೆ. ಬಟ್ ಯಾವುದರಲ್ಲಿ ಸಾಲ್ಯುಬಲ್ ಆಗುತ್ತೆಪ್ಪ ಅಂತ ನೋಡಿದಾಗ ಡೈಲ್ಯೂಟ್ ಆ್ಯಸಿಡ್, ಅಲ್ಕಲೈಸು, ಆರ್ಗ್ಯಾನಿಕ್ ಸಾಲ್ವೆಂಟ್ಗಳಲ್ಲಿ ಸಾಲ್ಯುಬಲ್ ಆಗುತ್ತೆ ಅಂತ ನೋಡ್ಬೋದು. ಈಗ ಮುಂದಿನ ಒಂದು ಏನು ಕೆಮಿಕಲ್ ಕಂಪೋಸಿಷನ್ ನೋಡಿದಾಗ ಪ್ರೋಟೀನ್ಸ್ಗಳು. ಈಗ ಒಂದು ಪ್ರೋಟೀನ್ಸ್ಗಳ ಬಗ್ಗೆ ನೋಡಬೇಕಾದ್ರೆ ಅರ್ಥ್ರೋಪೊಡಿನ್ ಆ್ಯಂಡ್ ದಿ ಸ್ಕ್ಲೆರಟಿನ್, ರಿಸಿನ್, ಈ ಒಂದು 3 ಪ್ರೋಟೀನ್ಗಳ ಒಂದು ಭಾಗದ ಕೆಮಿಕಲ್ ಕಂಪೋಸಿಷನ್ ಒಂದು ಡಿಸ್ಟ್ರಿಬ್ಯೂಷನ್ ಬರುತ್ತೆ ಅಂತ ಹೇಳ್ಬೋದು. ಅನ್ಟ್ಯಾನಡ್ ಕ್ಯೂಟಿಕಲ್ ಪ್ರೋಟೀನ್ ಅಂದರೆ ಹಸಿಯಾಗಿರಲ್ಲ ಅಂತಕ್ಕಂಥದ್ದು. ಕ್ಯೂಟಿಕಲ್ ಹಸಿಯಾಗಿರಲ್ಲ, ವಾಟರ್ ಸಾಲ್ಯುಬಲ್. ಈ ಒಂದು ಪ್ರೋಟೀನ್ ಅಂತಕ್ಕಂಥದ್ದು ಪ್ರೋಟೀನಲ್ಲಿ ಅರ್ಥ್ರೋಪೊಡಿನ್ ಏನಾಗಿರುತ್ತೆ ಅದು ವಾಟರ್ನ ಒಂದು ಸಾಲ್ಯುಬಲ್ ಆಗಿರುತ್ತೆ ಅಂತ ಹೇಳ್ಬೋದು, ವಾಟರ್ ಸಾಲ್ಯುಬಲ್. ಈಗ ಸ್ಕ್ಲೆರೋಟಿನ್ ನೋಡಿದಾಗ ಟ್ಯಾನಡ್ ಕ್ಯೂಟಿಕಲ್ ಪ್ರೋಟೀನ್ ಅಂದರೆ ಹಸಿಯಾಗಿರುತ್ತೆ ಒಂದು ಪಾರ್ಟ್, ಅದೇ ರೀತಿಯಾಗಿ ವಾಟರ್ ಇನ್ಸಾಲ್ಯುಬಲ್, ಇದು ವಾಟರ್ನ ಒಂದು ಇನ್ಸಾಲ್ಯುಬಲ್ ಆಗುತ್ತೆ. ಬಟ್ ಅರ್ಥ್ರೋಪೊಡಿನ್ ಅಂತಕ್ಕಂಥದ್ದು ವಾಟರ್ನ ಒಂದು ಸಾಲ್ಯುಬಲ್ ಆಗುತ್ತೆ. ಅದೇ ರೀತಿಯಾಗಿ ರಿಸ್ಲಿನ್ ನೋಡಿದಾಗ ರಿಸ್ಲಿನ್ ಆ್ಯಂಡ್ ಇಲಾಸ್ಟಿಕ್ ಕ್ಯೂಟಿಕಲ್ ಪ್ರೋಟೀನ್, ಇದೊಂದು ಇಲಾಸ್ಟಿಕ್ ಫ್ಲೆಕ್ಸಿಬಿಲಿಟಿ ಆದ ಒಂದು ಪ್ರೋಟೀನ್ ಆಗಿರುತ್ತೆ. ಏನು ಒಂದು ಕಾರ್ಯ ಮಾಡುತ್ತೆ ಅಂದರೆ ಫ್ಲೆಕ್ಸಿಬಿಲಿಟಿ ಮಾಡೋದಕ್ಕೆ ಒಂದು ಮೇನ್ ಆದ ಒಂದು ಕಾರ್ಯ ಮಾಡುತ್ತೆ ಅಂತ ಹೇಳ್ಬೋದು. ಈಗ ಎರಡನೇ ಆದ ಒಂದು ಪಾರ್ಟ್ ನೋಡಿದಾಗ ಮೊದಲನೇದಾಗಿ ಕ್ಯೂಟಿಕಲ್ ನೋಡಿದ್ವಿ, ಅದರಲ್ಲಿ ಇಷ್ಟುಗಳು ಸಬ್ ಇದಾಗಿದ್ದು. ಅದೇ ರೀತಿಯಾಗಿ ಈಗ ಎರಡನೇ ಪಾರ್ಟ್ ನೋಡಿದಾಗ ಎಪಿಡರ್ಮಿಸ್ನ ಒಂದು ನೋಡೋಣ. ಪ್ರೈಮರಿಲಿ ಕನ್ಸಿಸ್ಟ್ ಆಫ್ ಸಿಂಗಲ್ ಲೇಯರ್ ಎಪಿಥೇಲಿಯಂ. ಏನು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಸಿಂಗಲ್ ಲೇಯರ್ ಎಪಿಥೇಲಿಯಲ್ ಸೆಲ್ಗಳಿಂದ ಈ ಒಂದು ಭಾಗ ಮಾಡಲ್ಪಟ್ಟಿದೆ. ಸೆಲ್ ವಿಚ್ ಸಿಕ್ರೀಟ್ಸ್ ದಿ ಕ್ಯೂಟಿಕಲ್ ಆ್ಯಂಡ್ ಬೇಸ್ಮೆಂಟ್ ಮೆಂಬ್ರೇನ್. ಸೆಲ್ ವಿಚ್ ಸಿಕ್ರೀಟ್ಸ್, ಈ ಒಂದು ಏನು ಸಿಕ್ರೀಟ್ ಮಾಡುತ್ತಪ್ಪ ಅಂದರೆ ಕ್ಯೂಟಿಕಲ್ ಆ್ಯಂಡ್ ದಿ ಬೇಸ್ಮೆಂಟ್ ಮೆಂಬ್ರೇನ್ ಅಂತಕ್ಕಂಥದ್ದನ್ನ ಒಂದು ಸಿಕ್ರೇಷನ್ ಮಾಡುತ್ತೆ ಅಂತ ಹೇಳ್ಬೋದು. ಎಪಿಡರ್ಮಲ್ ಸೆಲ್ ಸಿಕ್ರೀಟ್ಸ್ ಲಿಪಿಡ್ಸ್. ಎಪಿಡರ್ಮಲ್ ಸೆಲ್ ಅಂತಕ್ಕಂಥದ್ದು ಏನೋ ಒಂದು ಸಿಕ್ರೀಟ್ ಮಾಡುತ್ತಪ್ಪ ಅಂದರೆ ಲಿಪಿಡ್ ಅಥವಾ ವ್ಯಾಕ್ಸಸ್. ಲಿಪಿಡ್ ಅಥವಾ ವ್ಯಾಕ್ಸಸ್ ಅಂತಕ್ಕಂಥದ್ದು ಒಂದು ಸಿಕ್ರೇಷನ್ ಮಾಡುತ್ತೆ. ಯಾವ ಭಾಗ? ಎಪಿಡರ್ಮಿಸ್ ಸೆಲ್ ಅಂತಕ್ಕಂಥದ್ದು. ಎಪಿಡರ್ಮಲ್ ಸೆಲ್ ಜನರೇಟಿಂಗ್ ಸೈಟ್ ಈಸ್ ಕಾಲ್ಡ್ ಟ್ರೈಕೋಸಿನ್. ಏನು ಎಪಿಡರ್ಮಲ್ ಸೆಲ್ನ ಜನರೇಟಿಂಗ್ ಸೈಟಿಗೆ ಏನು ಕರೀತಾರಪ್ಪ ಅಂದರೆ ಟ್ರೈಕೋಸಿನ್ ಅಂತಕ್ಕಂಥ ಒಂದು ಹೆಸರು. ಈ ಒಂದು ಅಬ್ಜೆಕ್ಟಿವ್ ಅಲ್ಲಿ ಕೇಳ್ಬೋದು ಈ ಒಂದು ಪ್ರಶ್ನೆ. ಎಪಿಡರ್ಮಲ್ ಸೆಲ್ನ ಜನರೇಟಿಂಗ್ ಸೈಟ್ಗೆ ಏನಂತ ಕರೀತಾರಪ್ಪ ಅಂತ ನೋಡೋದಾದರೆ ಟ್ರೈಕೋಸಿನ್ ಅಂತಕ್ಕಂಥದ್ದು. ಈಗ ವೈಲ್ ದಿ ಸಾಕೆಟ್ ಫಾರ್ಮಿಂಗ್ ಟ್ರೋಮೋಸಿನ್ ಅಂದರೆ ಏನಂತ ಇಲ್ಲಿ ನೋಡ್ರಿ ಮೊದಲು. ವೈಲ್ ದಿ ಸಾಕೆಟ್ ಫಾರ್ಮಿಂಗ್ ಸೆಲ್ ಹೌಸಿಂಗ್
ಟ್ರೈಕೋಸಿನ್ ಈಸ್ ನೌನ್ ಆಸ್. ಯಾವಾಗ ಒಂದು ಸಾಕೆಟ್ನ ಫಾರ್ಮಿಂಗ್ ಆಗುತ್ತೆ ಆ ಒಂದು ಸೆಲ್ ಹೌಸಿಂಗ್ಗೆ ಏನಂತ ಕರೀತಾರಪ್ಪ ಅಂದರೆ, ಸೆಲ್ ಹೌಸಿಂಗ್ನ ಟ್ರೈಕೋಸಿನ್ಗೆ ಏನಂತ ಕರೀತಾರಪ್ಪ ಅಂದರೆ ಟ್ರೋಮೋಸಿನ್ ಅಂತಕ್ಕಂಥ ಒಂದು ಹೆಸರು. ಟ್ರೈಕೋಸಿನ್ ಮತ್ತು ಟ್ರೋಮೋಸಿನ್ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆದ ಒಂದು ಎರಡು ಟರ್ಮಿನಾಲಜಿ, ಹೊಸ ಟರ್ಮಿನಾಲಜಿಗಳು. ಎಪಿಡರ್ಮಲ್ ಸೆಲ್ ಜನರೇಟಿಂಗ್ ಸೈಟಿಗೆ ಏನಂತ ಕರೀತಾರೆ, ಟ್ರೈಕೋಸಿನ್ ಅಂತದ್ದು, ಟ್ರೈಕೋಸಿನ್ ಅಂತಕ್ಕಂಥದ್ದು. ಈಗ ಟ್ರೋಮೋಸಿನ್ ಅಂದರೆ ವೈಲ್ ದಿ ಸಾಕೆಟ್ ಫಾರ್ಮಿಂಗ್ ಸೆಲ್ ಹೌಸಿಂಗ್ ಟ್ರೈಕೋಸಿನ್ಗೆ. ಸಾಕೆಟ್ ಫಾರ್ಮಿಂಗ್ ಯಾವಾಗ ಆಗುತ್ತೆ ಆವಾಗ ಸೆಲ್ ಹೌಸಿಂಗ್ ಟ್ರೈಕೋಸಿನ್ಗೆ ಏನಂತ ಕರೀತಾರೆ, ಟ್ರೋಮೋಸಿನ್ ಅಂತಕ್ಕಂಥದ್ದು. ಈಗ ಫಂಕ್ಷನ್ ಆಫ್ ದಿ ಎಪಿಡರ್ಮಲ್ ಸೆಲ್, ಎಪಿಡರ್ಮಲ್ ಸೆಲ್ಲಿನ ಒಂದು ಫಂಕ್ಷನ್ಗಳು ನೋಡೋದಾದರೆ, ಕ್ಯೂಟಿಕಲ್ ಸಿಕ್ರೇಷನ್, ಕ್ಯೂಟಿಕಲ್ ಒಂದು ಸಿಕ್ರೇಷನ್ ಮಾಡುತ್ತೆ. ಡೈಜೆಷನ್ ಆ್ಯಂಡ್ ದಿ ಅಬ್ಸಾರ್ಪ್ಷನ್ ಆಫ್ ದಿ ಓಲ್ಡ್ ಕ್ಯೂಟಿಕಲ್, ಓಲ್ಡ್ ಕ್ಯೂಟಿಕಲ್ ಏನು ರಪ್ಚರ್ ಆಗುತ್ತೆ ಆ ಒಂದು ಓಲ್ಡ್ ಕ್ಯೂಟಿಕಲ್ಗೆ ಡೈಜೆಷನ್ ಮತ್ತು ಅಬ್ಸಾರ್ಪ್ಷನ್ ಮಾಡ್ಕೊಳ್ಳುತ್ತೆ ಯಾವುದು, ಎಪಿಡರ್ಮಲ್ ಸೆಲ್ಲು. ವುಂಡ್ ರೈಪನಿಂಗ್, ಒಂದು ಗಾಯಗಳಾಗಿದ್ದರೆ ಆ ಒಂದು ಇನ್ಸೆಕ್ಟ್ನ ಏನು ಗಾಯಗಳಾಗಿರ್ತವೆ ಆ ಒಂದು ಗಾಯಗಳಿಗೆ ಒಂದು ಮಾಯ ಮಾಡುತ್ತೆ ವುಂಡ್ ರೈಪನಿಂಗ್. ಗಿವ್ ದಿ ಸರ್ಫೇಸ್ ಲುಕ್, ಆ ಸರ್ಫೇಸ್ ಲುಕ್ ಕೊಡೋದಾಗಿ ಕೂಡ ಈ ಒಂದು ಮಹತ್ವಪೂರ್ಣವಾದ ಒಂದು ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ಬೋದು. ದಿ ಲಾಸ್ಟ್ ಪೋರ್ಷನ್ ಅಥವಾ ದಿ ಲಾಸ್ಟ್ ಮೆಥಡ್ ಅಥವಾ ಲಾಸ್ಟ್ ಟೈಪ್ ಅಂತ ನೋಡೋದಾದರೆ, ಒಂದು ಭಾಗ ನೋಡೋದಾದರೆ ದಿ ಬೇಸ್ಮೆಂಟ್ ಮೆಂಬ್ರೇನ್. ಬೇಸ್ಮೆಂಟ್ ಮೆಂಬ್ರೇನ್ಗೆ ನೋಡಿ ಏನೇನಿದೆ, ಇಟ್ಸ್ ಥಿನ್ 0.5 ಮೈಕ್ರಾನ್ಸ್. ಅದೇ ರೀತಿಯಾಗಿ ಇಟ್ಸ್ ಫಾರ್ಮ್ ಇನ್ನರ್ ಲೈನಿಂಗ್ ಆಫ್ ಎಪಿಡರ್ಮಿಸ್, ಎಪಿಡರ್ಮಿಸ್ನ ಇನ್ನರ್ ಲೈನಿಂಗಲ್ಲಿ ಈ ಒಂದು ಭಾಗ, ಈ ಒಂದು ಮೆಂಬ್ರೇನು ಫಾರ್ಮ್ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲಿ, ಎಪಿಡರ್ಮಿಸ್ನ ಇನ್ನರ್ ಲೈನಿಂಗಲ್ಲಿ. ಸರ್ವ್ ಆಸ್ ಎ ಬ್ಯಾಕಿಂಗ್ ಫಾರ್ ದಿ ಎಪಿಡರ್ಮಲ್ ಸೆಲ್ ಆ್ಯಂಡ್ ಎಫೆಕ್ಟಿವ್ಲಿ ಸೆಪರೇಟ್ ದಿ ಹಿಮೋಕೋಲ್. ಹಿಮೋಕೋಲ್ ಅಂದರೆ ಏನಿಲ್ಲ, ಇನ್ಸೆಕ್ಟ್ ಮೇನ್ ಬಾಡಿ ಕ್ಯಾವಿಟಿ, ಇನ್ಸೆಕ್ಟ್ನ ಮೇನ್ ಬಾಡಿ ಕ್ಯಾವಿಟಿಗೆ ಏನಂತಾರೆ, ಹಿಮೋಕೋಲ್ ಅಂತಾರೆ. ಫ್ರಮ್ ದಿ ಇಂಟಿಗ್ಮೆಂಟ್, ಹಿಮೋಕೋಲ್ ಅಂದರೆ ಏನಿಲ್ಲ, ಇನ್ಸೆಕ್ಟ್ನ ಒಂದು ಮೇನ್ ಬಾಡಿ ಕ್ಯಾವಿಟಿನ ಒಂದು ಸಪ್ರೇಟ್ ಮಾಡಿದೆ ಯಾವುದರಿಂದ, ಇಂಟಿಗ್ಮೆಂಟಿಂದ ಅಂತ ಹೇಳ್ಬೋದು. ಆಲ್ಸೋ ಸರ್ವ್ ಹ್ಯಾಸ್ ಮಾಲಿಕ್ಯುಲರ್ ಸೀವ್, ಮಾಲಿಕ್ಯುಲರ್ನ ಒಂದು ಸೀವ್ ಮಾಡುತ್ತೆ, ಮಾಲಿಕ್ಯುಲರ್ನ ಒಂದು ಸೀವ್ ಮಾಡುತ್ತೆ. ಹ್ಯಾಸ್ ಕಂಟ್ರೋಲ್ ಓವರ್ ವಾಟ್ ಮಟೀರಿಯಲ್ಸ್ ಆರ್ ದಿ ಅಬ್ಸರ್ವ್ಡ್ ಬೈ ದಿ ಎಪಿಡರ್ಮಲ್. ಈ ಒಂದು ಎಪಿಡರ್ಮಲ್ ಸೆಲ್ ಏನು ಇಲ್ಲಿ ಮಾಲಿಕ್ಯುಲರ್ನ ಒಂದು ಫಾರ್ಮ್ ಆಗಿರ್ತಕ್ಕಂಥ ಯಾವ ಮಟೀರಿಯಲ್ಗಳು ಒಂದು ಅಬ್ಸರ್ವ್ ಮಾಡುತ್ತೋ ಆ ಒಂದು ಮಟೀರಿಯಲ್ಗಳಿಗೆ ಅಬ್ಸರ್ವ್ ಮಾಡುತ್ತಲ್ವ, ಆ ಒಂದು ಅಬ್ಸರ್ವ್ ಮಾಡುತ್ತೆ, ಆ ಒಂದು ಪ್ರೋಸೆಸ್ನ ಒಂದು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಬೇಸ್ಮೆಂಟ್ ಮೆಂಬ್ರೇನ್ ಹೊಂದಿದೆ ಅಂತ ಹೇಳ್ಬೋದು. ಸರಿ, ಹಾಗಾದರೆ ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಏನು ಇನ್ಸೆಕ್ಟ್ನ ಬಾಡಿ ವಾಲ್ ಅಂತಕ್ಕಂಥ ಒಂದು ಏನು ಸಣ್ಣದ ಟಾಪಿಕ್ ಇತ್ತು. ಆಲ್ಮೋಸ್ಟ್ ಇದು ಒಂದು 27 to 28 ಮಿನಿಟ್ಸ್ ತಗೊಂಡಿದೆ ಅಂತ ಹೇಳ್ಬೋದು. ಈಗ ಇದೊಂದು ಕ್ಲಾಸ್ 2 ಆಗುತ್ತೆ. ಕ್ಲಾಸ್ 1 ನೀವು ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಒಂದು ಲಿಂಕನ್ನು ಕೊಟ್ಟಿರ್ತೇನೆ, ನೀವು ಆ ಒಂದು ಭಾಗವನ್ನು ನೋಡ್ಕೊಳ್ಳಿ. ಆ ಒಂದು ಭಾಗ ನೋಡಿದರೆ ಇವತ್ತಿನ ಒಂದು ಕ್ಲಾಸು ಆರಾಮಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿವರೆಗೂ ವಿಡಿಯೋ ನೋಡುತ್ತಿರುವ ನನ್ನ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು ಹೇಳ್ತೇನೆ. ಅದೇ ರೀತಿಯಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗುವ. ಥ್ಯಾಂಕ್ ಯು.